ನಮಸ್ಕಾರ ರೀ. ಈಗ ನಾವು ಹೊಂಟೇವಿ ತಡ್ಕೊಡ್ಲಿಂದ ಅಲ್ಲಿ ತಡ್ಕೊಡಕ್ಕೆ ಹೋಗುದು. ಅಲ್ಲಿ ಇವರ ಸುಭದ್ರ ಅಲ್ಲಿ ಐನಾರಿಗೆ ಹೋಗ್ಸಾಕ ಬಂದಿ ಹೋಗುಮರಿ ಹೊಂಟವಿಗ. ಪೆಟ್ರೋಲ್ ಹಾಕಿಸ್ಕೊಂಡಿ ಗಾಡಿಗೆ. ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕೇವಿ. ಅಲ್ಲಿ ಹೋಗಿ ನಮ್ಮ ಹಾಕೋಣಂತ ಬರ್ರಿ ಹೋಗೋಣ. ನೋಡ್ರಿ ಇದು ಮಾರ್ಕೋಪೋಲ. ಇಲ್ಲಿ ಎಷ್ಟೋ ಮಂದಿ ಮದುವೆ ಆಗ್ಬೇಕಂತೇಳಿ ಇಲ್ಲಿ ನೌಕರಿ ಮಾಡಿದವ್ರು ಅದಾರ ಒಂದು ಸುತ್ತಮುತ್ತ. ಇದು ಭಾಳ ಮಂದಿಗೆ ಆಸರ ಆಗೈತೆ ನೋಡ್ರಿಪ್ಪ. ಇದು ಮಾರ್ಕೋಪೋಲ ಯಾರ್ಯಾರು ಬಂದಾರ ಕಮೆಂಟ್ ಹಾಕ್ರಿ. ಇದು ಎಲ್ಲರಿಗೂ ಗೊತ್ತಿದ್ದಿಲ್ಲ ಡೇಡರಿಗೆ. ಇದು ಹನುಮಪ್ಪ ಗರ್ಗದ ರೋಡ್ನಾಗ ಐತಿ. ಆಮೇಲೆ ಇದು ಒಂದು ನನಗೆ ಇವತ್ತು ಹೊಸದು ಗೊತ್ತಾತ್ರಿಪ್ಪ. ಈ ಗುಡಿ ಇದ್ದಿದ್ದಕ್ಕೊಂದು ಏರಿಯಾ ಐತ್ರಿ. ಇಲ್ಲಿ ಆ ಏರಿಯಾ ಹೆಸರು ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಐತಿ ಗುಂಗರ್ಗಟ್ಟಿ ಅಂತ. ನನಗಿದು ಗೊತ್ತೇ ಇರಾಕಿಲ್ಲ ನೋಡ್ರಿಪ್ಪ. ಹೊಳ್ಳಿ ಇಲ್ಲೆಲ್ಲ ನಮಸ್ಕಾರ ಮಾಡಿದ್ವಿ, ಹನುಮಂತನ ಆಶೀರ್ವಾದ ತೊಗೊಂಡ್ವಿ. ಮತ್ತು ನಾವು ಹತ್ತಿ ಹೊಂಟಿವಿ ನೋಡ್ರಿ. ಡೋರ್ ತೆಗಿಯಾಗಲಿ ಎತ್ತಿಗೆ. ಡೋರ್ ತೆಗೀನ ಎತ್ತಿ. ಡೋರ್ ತೆಗೀನ. ತೆಗಿತಿದ್ವಲ್ಲ. ಏ ಗಾಡಿ ಹೊಲ್ಸಕತ್ತೈತಿ, ಇಳಿಸೋನ್ ಕೆಳಗ. ಏ ಇಳಿಲಿ. ಓಯ್ ನೋಡ್ರಿ, ಇವನಷ್ಟಲ್ಲ, ಇವನ್ಕಿಂತ ದೊಡ್ಡವಾದ್ರು 4-5 ವರ್ಷ ಹಾಕೊಂಬಿಟ್ಟಾನು. ನಾವು ಚಡ್ಡಿನ ಹಾಕಿಲ್ಲ. ಹಂಗೆ ಹೊರಗಡೆ ಹೋಗಿ ಹೇಳಕ್ಕೆ ಕುಂತ ಕ್ಯಾಸ್ ಹಿಂಗೆ ಕೈಯಾಗಿ ತಿರುಗಿಸ್ಕೊಂತ ಬರ್ತಿದ್ವಿ. ಆದ್ರೆ ಇವಂದು ಸಡಗರ ನೋಡ್ರಿ ಹೆಂಗೈತಿ. ಎಷ್ಟು ರಾಜ ಮನುಷ್ಯ ಅದಾನ. ಮಾಡಿ ಸಮಯ ಮಾಡು. ಹಾಂ ಅಡ್ಡಿ ಇಲ್ಲ, ಚಲೋ ಮಾಡಿದ. ಈಗ ನೋಡ್ರಿ, ಹೂ ತರ ಇದ್ಲು, ಮದುವೆ ಹೂಕೋಸ್ತರ ಆಗ್ಬಿಟ್ಟ ನೋಡ್ರಿ. ಈಗ ಐತಿ ಹೆಂಗ ನಾ ಯಾವಾಗ ನೋಡತ್ತಾನ ಯಾವಾಗ ನಂದು ಹಂಗದ ನೋಡ್ರಿ. ಇದಕ್ಕೆ ಇವ ನಮ್ ಕಲ್ಮ್ಯಾ ಅಂತ ಬಾಯಿಗೆ ತರಿ ಬಿಟ್ಟಿದ್ದ. ಗಾಡಿ ಬೀಸ್ ಬಾಯಿ ಬಂದಿದ್ದು ಪಾಪ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಎರಡು ಜಾಗ ಅಲ್ಲಿ ನೋಡ್ಬಾ ಇಲ್ವ ನೀಟ. ಅಲ್ಲ ಗಾಡಿ ಅಂತತಿ, ಅಲ್ಲೇ ಗಾಡಿ ಅಂತತಿ. ಇನ್ನೂ ನೀಟ್ ಹಿಂದೆ ತರ್ಬಿದ್ರೆ ನೀನು ಆಸ್ತಿ ಕೇಳ್ತೀನಿ ಏನ ಅಂತದ. ಇಲ್ಲಿ ನೋಡಿ ಇಟ್ಟಕೊಂಡ ಜಾಗ ಐತಿ. ಇಲ್ಲಿ ಹಿಂದ್ ತರ್ಬೇಕಾಗಿತ್ತು ನೀಟ. ಆ ಗಾಡಿ ಮುಂದಾರ ಹೋಗತ್ತಲ್ಲಿ. ಅವೇನು ಹಿಂದೆ ಬಂದು ಹೋಗನ್ನ ಈಗ. ಬರೀ ಇನ್ನೊಂದು 4 ಬೆಳೆ ಬಿಟ್ಟಿದ್ರು ಗೊತ್ತಾಗಿತ್ತು ನಿನಗ. ಈ ಚಟದ್ ಮುರ್ದತ್ತದ. ಓ ಇಲ್ಲ, ಇದು ಹಿಂಗೆ ಇರತ್ತಲ್ಲೇ. ಒಂದು ಮುರಿದಿದ್ದೈತೆ ಅದು. ರಿಯಲ್ ಅನ್ನೋದು ಒಂದು ಮುರ್ದತಿ, ಎಲ್ಲ ಮುರ್ದ. ಹುಲ್ಲು ಆಯ್ತು ನೋಡ್ದೆ. ಕಲ್ಮೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಈ ಫಸ್ಟ್ಗೆ ಆಮಿ ಯಾಕೆ ಹಾಕಿರ್ತಾರಲ್ಲ ಇಲ್ಲಿ. ನನಗಿದ್ರ ಒಂಥರ ಸಂತೋಷ. ಬೆಂತಡಿ. ಇಲ್ಲಿಗೆ 5 ಮುಗಿಸಿ ಒಂದು 4 ಮಂದಿನ ಉಣಿಸಿದ್ರು. ಇವ್ರದ್ದು ಪದ್ಧತಿ ಅಂತ ಇದೆ. ವರ್ಷ ಹಿಂಗೆ ಮಾಡೋದು. ಮಾಡಿದ್ರು ಮುಗಿಸಿದ್ರು. ಆಮೇಲೆ ಇಲ್ಲಿ ನೋಡ್ರಿ, ಇದು ಬಿ ಸಕ್ರೆ ರೇಟ್ ಕೇಳಿ ತಮ್ಮ ಮನೆಗೆ ಒಯ್ಬೇಕಂತೇಳಿ ಇಷ್ಟು ಕೂಡಿ ಮೀಟಿಂಗ್ ಮಾಡಿ ಇಷ್ಟು ಬಂದ್ಬಿಟ್ಟ ನೋಡ್ರಿ. ಸಕ್ರೆ ಒಯ್ಯಾಕ 1 ವರ್ಷ ಆಗುವಷ್ಟು ಮೊದಲು ಸಕ್ರೆ ರೇಟ್ ಅಂತರೂ ಈ ರೀತಿ ನಿಮ್ಗೂ ಗೊತ್ತೈತಿ. ಇಷ್ಟು ಒಯ್ಯಾಕತ್ಬಿಟ್ಟ. ನಾವು ಸ್ವಲ್ಪ ಮುಟ್ಟಿದ್ದೆ ರೀ ಇಷ್ಟು ಸ್ಟ್ರೈಕ್ ಮಾಡ. ಹಂಗೆ ನಮ್ಮದು ಹೊಟ್ಟೆಸ್ತಿತ್ತು. ಮಸ್ತ್ ಬಂತು ನೋಡ್ರಿಪ್ಪ. ಬದ್ನಿಕಾಯಿ ಪಲ್ಯ, ಬಜ್ಜಿ, ಶಾಂಡ್ಗಿ, ಹುಗ್ಗಿ ಎಲ್ಲ ಉಂಡು ಕ್ಯಾಸ್ ನಾವು ಹೊಂಟ್ವಿ ನಮ್ಮ ಊರು ಧಾರವಾಡ ಕಡೆ. ಅಲ್ಲಿ ಧಾರವಾಡಕ್ಕೆ ಹೋಗಿ ಒಂದು ಸ್ವಲ್ಪ ಕೆಲಸ ಇತ್ರಿಪ್ಪ. ಮಳೆ ಅಂತೂ ಹಂಗೆ ಹತ್ತೆ ಬಿಟ್ಟಿತ್ತು. ಏನು ಕೆಲಸಪ್ಪ ಅಂದ್ರೆ 1-2 ಕರ್ಟನ್ ಹಾಕು ಪೈಪ್ ಇದ್ದು ರೀ ನಮ್ಮ ಅಂಗಡಿ ಹೋಗೋದು ಬಿಟ್ರ ನೋಡ್ರಿ. ಒಂದು ಏನು ಮಾಡ್ತೀರಿ ನಮ್ಮ ಜೋಡಣೆ. ಅದಕ್ಕೆ ನಾವು ಲಘು ಒಯ್ಬೇಕು ಅನ್ನೋದು ಎಲ್ಲರ ಇಟ್ರೆ ನೋಡ್ರಿಪ್ಪ. ನಾವು ಈ ನಮ್ಮನೆ ಎಲ್ಲ ಕೆಲಸ ಮಾಡ್ತೀವಿ. ಆದರೂ ನಮ್ಮ ತಂದೆ ತಾಯಿಗಳಿಗೆ ನಾವು ಏನು ಮಾಡ್ತೀವಿ ಅನ್ನಿಸ್ಬಿಡುತ್ತೆ ಒಮ್ಮೊಮ್ಮೆ. ನಾವು ಮಾಡಿದ ಕೆಲಸ ಅವ್ರ ಮನ್ಸಿಗೆ ಬರೋಂಗಿಲ್ಲ, ಅವ್ರು ಮಾಡಿದ ಕೆಲಸ ನಾವು ಮನ್ಸಿಗೆ ಬರೋಂಗಿಲ್ಲ. ಈ ಕೆಲಸ ನಮ್ಮನ್ನು ಬಿಟ್ಟು ಮಾಡೋರು ಯಾರಲ್ಲ ನಾವು ಅಂತೇವೆ. ಅವ್ರು ಮಾಡೋ ಕೆಲಸ ಅವ್ರು ನಮ್ಮನ್ನು ಬಿಟ್ಟು ಮಾಡೋರು ಯಾರಲ್ಲ ಅಂತ ಅವ್ರು ಅದಕ್ಕೆ ಇದು ಸ್ವಚ್ಛ ಆಗಬಲ್ಲ.
ಅದು ಬ್ರಷ್ ಅಲ್ಲ. ತಿಕ್ಕಿದೀವ್ರಿ ಹಂಗೆ ಅದು ಮಳೆಗೆ ಬಿದ್ದುಬಿಟ್ಟಿತ್ತಲ್ಲ ಜಂಗ ಪೂರ ಹಿಡಿದ್ಬಿಟ್ಟೈತಿ ಹೊಸ ತಲೆ ತರದಂತೆ ಬಡ್ರು ಬಳ್ಯಾರಿಪ್ಪ ಮೊದ್ಲ ಮಿಡ್ಲ್ ಕ್ಲಾಸ್ ಇವ್ನು ಯಾಕೆ ಹಿಂಗೆ ತಿಕ್ಕಾಕತ್ತಾನಂತ ನೋಡಂತ್ರಿ ಅಂತ ಹೇಳ್ರಿ ಇಲ್ಲಿ ತೋರಿಸ್ತಾನೆ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ. ಇದೊಂದು ಅರ್ಬಿ ಹೋಗೋದಾಕಂದ್ರೆ 3 ದಿನ ಆಗಿತ್ತು ನನಗೆ ಅದು ಹಿಂಡಕ್ಕಿತ್ತು. ಈಗ ಮತ್ತೆ ನಾನು ಹಿಂಡಕ್ಕೆ ಏನು ಮಾಡ್ತೀನಿ ನಮ್ಮ ಕೆಲಸ ನಾವು ಮಾಡ್ಕೊತೀವಿ. ನಾ ಆರಾಮ್ ಕಾಲ ಮೇಲೆ ಕಾಲ ಹಾಕೊಂಡು ಕುಂತಿರ್ತಾನಲ್ಲ ನಿಮ್ಮ ಮನ್ಯಾಗ. ಅಂದ್ರೆ ನಿಮ್ಮ ಮನೆಯಲ್ಲ ಇದೆ ನೋಡ್ರಿ. ಈಗ ಹೆಂಗೈತಿ ಅದು ಮನಿ ನಮ್ಮ ಮನ್ಯಾಗ ಹಾಕಿದ್ದು ಇವು ನಾನ ತಂದಿದ್ದು. ಯಾವಾಗಂದ್ರೆ ನಮ್ಮ ಧಾರವಾಡದಾಗ ಲಕ್ಷ್ಮೀನಾರಾಯಣ ಜಾತ್ರೆ ಫೇಮಸ್ ಆವಾಗ ತಂದಿದ್ದು ಇವ ಒಂದು 3 ತಂದಿನೇ ಆದ್ರೆ ಇರೋದು ಬಂದ ಉಳ್ದೈತಿ. ಇಲ್ಲಿ ಕಟ್ಟಾರ ಹಿಂಗೆ ಕಟ್ಟಿಬಿಟ್ರ ನಮ್ಮ ಮನ್ಯಾಗ ಇದೆ. ಇದು ದೊಡ್ಡ ಸಾಹಸ ನಮ್ಮ ಮನ್ಯಾಗ. ಈ ಚಲೋ ಗಾಡಿ ಹಾರ್ಗಿಡಿಸಿ ಆದ್ರೆ ಅವ್ರಿಗೆ ಗೊತ್ತಿತ್ತು ಅಷ್ಟೇ ಮತ್ತೆ ಮಾಡಕ್ಕೆ ಬರೋಂಗಿಲ್ಲ. ಅದ್ರ ಕಟ್ಟಾರಲ್ಲ ಅದು ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ ಹೆಂಗೆ ಕಿತ್ತಾರ ಅಂತ ಒಂದು ವಾಲ್ಕೇರ್ ಮಾಡಿಸಿದಾರಿಪ್ಪ ಗಾಡಿ. ಏನು ಮಾಡ್ತೀರಿ ನೋಡ್ರಿ ಇದರಿಂದ ಹಿಂಗೈತಿ. ಇದು ಹಿಂಗೈತಿ. ಇದಕ್ಕಂತರೂ ಇಲ್ಲ ಆಮೇಲೆ ಇದಕ್ಕೂ ಇಲ್ಲ. ಈಗ ನೋಡ್ಕೊಂಡ್ಬಿಡ್ರಿ ಚಂದ ಕಾಣತೇನಿಲ್ವ. ಇದು ಯಾಕೆ ಹಾಕದಂಪ ಅಂದ್ರೆ ಈಗ ಇಲ್ಲಿ ಯಾರ ಬಂದು ಕುಂತ್ರಂದ್ರೆ ಏನಾಗತ್ತಪ್ಪ ಅಂದ್ರೆ ಹಿಂಗೆ ಅಡುಗೆ ಮನೆ ಕಡೆ ಕಾಣಕತ್ಬಿಟ್ಟೈತಿಗಲ್ಲ. ಅದಕ್ಕೆ ಇಲ್ಲೊಂದೆರಡು ಕರ್ಟನ ಇಲ್ಲೊಂದು ಕರ್ಟನ ಅಲ್ಲೊಂದೆರಡು ಕರ್ಟನ ಇದು ರಾಡ್ ಏನು ನೋಡತ್ತಿಲ್ಲ ಇದನ್ನ ಹಾಕಿಬಿಟ್ನೆ ಅಂದ್ರೆ ಒಂದು ಸ್ವಲ್ಪ ಏನೋ ಚಲೋ ಆಕತ್ತಂತ ನಂದೈತಿ. ಹಾಕಿದಿಂದ ನೋಡೋಣ ಈಗ ಇದನ್ನು ಹೆಂಗೆ ಆಕತ್ತಂತೆ. ಇನ್ನೊಂದೇನಪ್ಪ ಅಂದ್ರೆ ನಾವು ಇಷ್ಟೆಲ್ಲ ಮಾಡ್ತೇವೆ ಇಲ್ಲಿ ಅದಲ್ರಿಪ್ಪ ಎಲ್ಲಿದಾವ ಇವನು ನೋಡ್ರಿ. ಇವು ಒಂದು ಸೆಪ್ಟಿಗೆ 80 ರೂಪಾಯಿ ನೋಡ್ರಿ. ಇವನು ಹಡ ಇವನು ಮನಿ ಜೋಡ್ನಿ ಮನಿಗೆ ಇಷ್ಟು ಜೋಡ್ನಿ ಹೋಗತ್ತಪ್ಪ ಅಂದ್ರೆ ಅದನ್ನ ತರಾರಿಗೆ ಗೊತ್ತಿರ್ತದೆ. ಬರೀ ಇಷ್ಟಕ್ಕೆ 80 ಒಂದು ಸೆಟ್ಟಿಗೆ 80 ಇದೆ. ಇವು 3 ಪೀಸ್ ಅದಾವ. ಒಂದಕ್ಕೆ 80 ರೂಪಾಯಿ. ನಾವು ಮತ್ತು ಏನು ಮನೆ ಖರ್ಚು ಮಾಡ್ತಾರೆ ಇವರು ಅನ್ನೋದಾಕತಿ. ಅದು ನಾವು ತಂದು ಹಾಕಾರಿಗೆ ಇದಿರುತ್ತೆ. ಆದ್ರೂ ನಾವು ಕೆಟ್ಟ ಮಕ್ಳು ರೀಪ. ಏನು ಮಾಡ್ತೀರಿ ಮನ್ಯಾಗ ಉನ್ನಾಡ ಏನು ಮಾಡ್ಸಿದ್ರು ನಾವು ಕೆಟ್ಟ ಮಕ್ಳು ನೋಡ್ರಿ. ಹಿಂಗೈತಿ ಇದು ಹಾಕಿದ ನೋಡಂತ ತಡ್ರಿ. ಇದನ್ನು ಏನು ಮಾಡತ್ತಿ ಮುಂಜಾನೆಗಿಂದ ಏನು ಮಾಡಿದ್ಲಿ? ಮುಂಜಾನೆಗಿಂದ ಏನು ಮಾಡಿದ್ಲಿ? 3 ಬಕೆಟ್ ಅರಿವಿ ಮತ್ತೆ 2 ಬುಟ್ಟಿ ಬಂಡೆ ಮತ್ತೆ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಮಳಿ ಕಾಡ್ಸಾರ ಒಟ್ಟು ಅರಿವಿ ಬಂಡೆ ತಿಕ್ಕಿತಿ ನೋಡ್ರಿ. ಈ ಮನಿಗೆ ಯಾರ ಜೋಡ್ನಿ ತರೋರಿದ್ರೆ 1 ಲಕ್ಷ 2 ಲಕ್ಷದ ಜೋಡ್ನಿ ತರೋಕ್ಕಿಂತ ಒಂದು 4-5 ಲಕ್ಷ ಖರ್ಚಾಕತಿ. ಇಂಥದೊಂದು ಮದುವೆ ಬಿಡ್ರಿ ಎಲ್ಲ ಕೆಲಸ ಒಬ್ಬರ ಮಾಡಿಬಿಡ್ತಾರೆ ನೋಡ್ರಿ. ನನಗಿದ್ರ ಒಂಥರ ಸಂತೋಷ. ಬೇಕಾದ್ರೆ ನೋಡ್ರಿ ನೀವು ಕಸ ಹೊಡಿದಿಡೋದು ಬಾಂಡೆ ಹಿಡೋದು ನಿಮ್ಮ ಅರಿವಿ ಒಗ್ಯಾನ ಜಳಕ ಮಾಡಿಸೋದ್ರಿಂದ ಹಿಡಿದು ನಾಷ್ಟ ಮಾಡಿಸೋದ್ರಿಂದ ಹಿಡಿದು A to Z ಒಂದ ಮಷಿನ್ ರೀ. ಅದಕ್ಕೆ ಉದಾಹರಣೆಗೆ ಮದ್ವಿ ಬರೀ 4 ಲಕ್ಷ ರೂಪಾಯಿ ಖರ್ಚಕ್ಕ. ನೀವು ಸಿಂಪಲ್ನಾಗ ಏನಂದ್ರು 1 ಟೈಮ್ ಇನ್ವೆಸ್ಟ್ಮೆಂಟ್. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಈಗ ಏನು ಮಾಡತ್ತಾಡ್ರಪ್ಪ ಅಂದ್ರೆ ನಮ್ಮ ಅಂಗಡಿಯಾಗಿನ ಕರ್ಟನ್ಗಳು ಈಗ ಕೊಟ್ಟಿದ್ದೆ ನಾನು ಅಂತೇಳಿ. ಈಕಿ ಪಾಪ ಇಷ್ಟು ಜೋಡಿ ಹೊಂದಿಸ್ತಾಳ. ಏನಾರ ಒಂದು ಜೋಡಿ ಬೇಕಂದ್ರೆ ಮತ್ತೆ ಇಷ್ಟು ಕಿತ್ತಾಡ್ತಾ ಪಾಪಕಿಗೆ. ನಮ್ಮ ಮೊನ್ನೆ ಕೇಳಿದ ಮಿಳಿಗಳು ಈಗ ಸಿಕ್ಕಲ್ಲ ಅವನಿಗೆ. ಇವತ್ತು ನೀವು ಮಿಳಿ ಸಿಕ್ಕಿರ್ಕಿಲ್ಲ ಅವನು ನೆನಾಟಿದ್ದೆ. ಅವ ಸಿಗ್ಲಿಲ್ಲವ ಇವತ್ತು ಸಿಕ್ಕವ್ರವ. ಇಷ್ಟು ತಕೊಂಡ ಮಿಳಿದವ್ರ ಇಲ್ಲಿ ತೋರಿಸಂತಾರೆ ನಿಮ್ಗೆ. ಇಷ್ಟು ತಕೊಂಡ ಮಿಳಿ ಮೊನ್ನೆ ಇದ್ರ ಸಂಬಂಧ 2 ತಾಸು ಹುಡುಕ್ಯಾಡ ಆಯ್ತು ಅವತ್ತು ಸಿಗಲಿಲ್ಲ. ಈಗ ಕರ್ಟನ್ ಕರ್ಟನ್ ಸಿಗತ್ತಿಲ್ಲ. ಈಗ ನಿಮ್ಮ ಮನ್ಯಾಗ ಹಿಂಗಾದ್ರೆ ಸಿಗುದಿಲ್ಲ ಜೋಡ್ನಿ ಅಂತ ಕಮೆಂಟ್ ಹಾಕರಿ. ಹುಡುಕ್ಯಾರ ಮಗ ಲಗುನ ಅವಿಲಿಂದ ಕೆಲಸನ ಇಲ್ಲಿ. ಮತ್ತೆ ನೀ ಹಾಕಂದ್ರೆ ಹಾಕ್ತಾನೆ ಬಿಡ ಅಂದ್ರೆ ಬಿಟ್ಬಿಡ್ತೇನೆ ನೋಡು. ನೀನು ಕನಾಟಿ ಅವ್ನು ಹಾಕಿದ್ ನೋಡಂತೆ ಅಂತ ಎಲ್ಲರೂ ಕಮೆಂಟ್ ಮಾಡ್ತಾರೆ. ವಾವ್ ಗಂಡಗ ಹೊಳೆ ಮಾತಾಡ್ತೀಯ ನೋಡ್ರಿ. ನಿಮ್ಮ ಮನೆಯಾಗಿನ ಸೊಸಿನ ನಿಮ್ಗೂ ಹಿಂಗೆ ಹೊಳೆ ಮಾತಾಡ್ತಾವ ನೋಡ್ರಿ. ಇದ್ರಾಗ ಕಟ್ಟಕೋತೀವ ಮತ್ತೆ ಮರ ಏನ್ ನಮ್ದು ಎಲ್ಲ ಗೊತ್ತಾಗತ್ತಲ್ಲ. ನಮ್ನು ನೋಡ್ತಾರೋ ಏನ್ ರೀತಿ ಹೇಳ್ತಾರೋ. ಬಿಟ್ಟ ರೇಟ್ ಮಂದಿ ಉದ್ದಾರ ಆಗಿಲ್ಲ. ಆ ಗಂಟನಾಗ ನೋಡಿಯ ಎಲ್ಲಿಟ್ಟಿ ಅದನ್ನ ವಾವ್ ಡಿಪ್ರೆಷನ್ ಕರೆಯತ್ಲನ ಇದ್ದೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅಂತೂ ಇಂತೂ ರೀ ಒಂದು 4-5 ಕಡೆ ಹುಡುಕಾಡಿದ್ಗಳೇ ಎಲ್ಲ ಸಿಕ್ತು. ಏನು ಮಾಡೋದಪ್ಪ ಅಂತೆ ತಲೆ ಕೆಡ್ಸ್ಕೊಂಡು ಕುಂತೇಳು. ಆದರೂ ಸಿಕ್ತು ತೆಗೆದು ಕೊಟ್ಲ್ರಿ. ಇದ್ದು ನೋಡ್ರಿ ಇವತ್ತು 5 ವರ್ಷ ಮುಂದೆ ಎಲ್ಲ ಕಡೆ ಹುಡುಕಾಡಿದಿಂದ ತೆಗೆದು ಕೊಟ್ಲು. ನಾನು ಹಾಕ್ಬೇಕಂತೆ ಹಂಗೆ ಹಿಡಿದು ನೋಡಿ ಹಿಂಗೆ ಹಿಡಿದು ನೋಡಿ ಈ ಕಡೆ ಹಿಡಿದು ನೋಡಿ ಆ ಕಡೆ ಹಿಡಿದು ನೋಡಿ ನಮ್ಮ ವಾನ್ ಕರೆದು ನಾನು ಹಿಂತಿ ಕರೆದು ಅವ್ನ ಸೈಜ್ ಏನಾಗತ್ತೆ ಬಿಟ್ಟುರಿಪ್ಪ. ಸೈಜ್ ಅಂಗಡಿವ ಸೈಜ್ ಬೇರೆ ಇದ್ದು ಈ ಮನಿವ ಸೈಜ್ ಬೇರೆ ಇದ್ದು. ಮತ್ತು ಏನು ರೀಪ ಏನಾರು ಮಾಡೋಕ್ಕಲ್ಲ. ಅವ್ನು ಮಿಡ್ಲ್ ಕ್ಲಾಸ್ ಮಂದಿ ಜೀವನ ಏನರ ಒಟ್ಟು ಹಾಕ್ಬೇಕು ಒಟ್ಟು ಹಾಕ್ಬೇಕ್ರಿ ಅಷ್ಟೇ ಜೀವನ. ಅದಕ್ಕೆ ನಾವು ಒಟ್ಟು ಅವನ್ನೆಲ್ಲ ಗುಳೆ ಹಾಕೊಂಡು ಕುಂತೀವಿ. ಹಿಂಗೈತೆ ನೋಡ್ರಿ ಈಗ ಸದ್ಯ
ಇಲ್ಲಿ ಒಳಗೆ ಅದಾವ ನೋಡ್ರಿ ಹಿಂಗೆ ಕಾಣಕತ್ ಬಿಟ್ಟೈತ್ರಿ ಎಲ್ಲ ಈಗ ಇಲ್ಲಿ ಯಾರ ಬಂದು ಕುಂತಾರೆ ಈಗ ಅದಕ್ಕೆ ಇದನ್ನ ಮಾಡ್ಬೇಕಂತ ಐತಿ ತಡ್ರಿಪ್ಪ ಒಂದು 2 ಮಿಳಿ ಬಡ್ದು ನಿಮ್ಮ ಕೂಡ ಮಾತಾಡ್ತೇನಂತ. ಕೈ ಹೊಡ್ಕೊಂಡಿರ ಹಗರ ಈಗ ಇಷ್ಟೇ ಕಟ್ಟನ ಹಾಕಿ ಕೊಡಾಕ ಮಿನಿಮಮ್ ಒಂದು 1500ರಿಂದ 2000 ರೂಪಾಯಿ ಸುಳಿದ್ರು ಇಷ್ಟೇ ಹಾಕಿ ಕೊಡಾಕ. ಅಂತಂತ ಮುಗಿಸಿದ್ವಿ ಅದನ್ನು ಗುದ್ದಾಡೆ ಡ್ರಿಲ್ ಮಿಷನ್ ಒಂದು ಇರಾಕಿಲ್ಲ ಮೆಳಿಲಿನ ಬಡದ್ವಿ ಗೋಡ್ಯಾಗ ಬಡದು ಮುಗಿಸಿದ್ವಿ. ಅವಾಗ ಸೀದಾಗ್ಲಂತೆ ಕ್ಲಿಪ್ ಹಾಕಿದೆ ಅವಕ್ಕೆ, ಆದರೂ ಈ ಲೆಕ್ಕಕ್ಕೆ ಬಂತ್ರಿ ಇದು ಹಿಂಗಾತು ನೋಡ್ರಿ. ಚಂದ ಆತ ಎಲ್ಲೋ ಕಮೆಂಟ್ ಮಾಡ್ಯಾಡ್ರಿ. ಇನ್ನೂ ಹಂಗೆ ಮಾಡ್ತಿರ್ತಾನೆ ವಿಡಿಯೋ ಖಾಲಿ ಇರ್ತಾನೆ ಮನ್ಯಾಗ ಹಿಂಗೆ ಇಂಥವೇನಾರ ಮಾಡ್ತಿರ್ತಾನೆ, ಆದರೂ ಉಪಯೋಗ ಆಗೋ ಮಾಡ್ತಿರ್ತಾನೆ. ನೀವು ಕಮೆಂಟ್ ಮಾಡಿರಿ ಪ್ಲೀಸ್, ವಿಡಿಯೋ ನೋಡಿರಿ, ಶೇರ್ ಮಾಡಿರಿ. ನಿಮ್ಮ ಸಪೋರ್ಟ್ ಒಂದು ನಮಗೆ ಇರಲ್ರಿ. ಥ್ಯಾಂಕ್ಸ್ ರೀಪ್ಪ. ಉಳ್ಕಿದ ವಿಡಿಯೋ ಮತ್ತೆ ಹಾಕೋದಂತ.